ನಾನು ಸಾಧುವಾಗಿ ಹಿಮಾಲಯಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಹಿಮಾಲಯದಲ್ಲಿ ಒಂದು ಜಾಗವನ್ನು ನೋಡಿ ಬಂದಿದ್ದೆ. ನೋಡಿ, ಇದು ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿರುವಂತಹ ಮಾತು. ಹಿಮಾಲಯಕ್ಕೆ ಹೋಗೋ ಪ್ಲಾನ್ ಇತ್ತಂತೆ ರಮೇಶ್ ಜಾರಕಿಹೊಳಿದು. ಜಾಗ ಕೂಡ ನೋಡಿ ಬಂದಿದ್ರಂತೆ, ಮತ್ತೆ ಚೇಂಜ್ ಆಯಿತು. ಅಂದರೆ ರಾಜಕೀಯದಲ್ಲಿ ಅವ್ರಿಗೆ ಆಗ್ತಿರುವಂಥ ಒಂದು ಹಿನ್ನಡೆಗಳು, ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಈ ನಿರ್ಧಾರಕ್ಕೆ ಬಂದಿದ್ರಂತೆ. ಅದು ಪದೇ ಪದೇ ಸೋತ್ರೆ ನಮಗೆ ತಡೆದುಕೊಳ್ಳೋಕ್ಕಾಗುವುದಿಲ್ಲ ಆ ಸೋಲಿನ ರುಚಿಯನ್ನು. ಪದೇ ಪದೇ ಸೋತ್ರೆ ನಾವು ಲೀಡರ್ಸ್ ಅಲ್ಲ, ನಾಲಾಯಕರಾಗಿಬಿಡ್ತೀವಿ. BJP ಕಾರ್ಯಕರ್ತರು ದುಡ್ಡು ನೋಡಲಿಲ್ಲ, ಒಂದು ಚಹಾ ನೋಡಲಿಲ್ಲ. ತಾವೇ ಬೈಕ್ ಏರಿ ಮೂಲೆ ಮೂಲೆ ಓಡಾಡಿ ಪ್ರಚಾರ ಮಾಡಿದರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ದುಡ್ಡು ತೂರಾಡಿದ್ರು ಅಂಥೇಳಿ ಶಾಸಕ ರಮೇಶ್ ಜಾರಕಿಹೊಳಿ ಆರೋಪವನ್ನು ಮಾಡಿದ್ದಾರೆ. ಹಿಮಾಲಯಕ್ಕೆ ಹೋಗುವಂಥ ಎಲ್ಲ ಸಿದ್ಧತೆಗಳು ಕೂಡ ನಡೆದಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಅದು ಕ್ಯಾನ್ಸಲ್ ಆಯಿತು ಅನ್ನೋ ಥರ ಹೇಳಿದ್ದಾರೆ. ಈ ವಿಷಯಗಳಂತೆ ಸ್ವಲ್ಪ ಮುಗಿದು ನಮ್ಮ ಕತೆ. ನಾವು ಹಿಮಾಲಯಕ್ಕೆ ಹೋಗೋದಾಗಿತ್ತು. ನಾವೇನಾದ್ರು ಈಗ ಸೋತಿತ್ತು ಅಂದರೆ ನಾವು ಸಾಧುವಾಗಿ ಹಿಮಾಲಯ ಒಂದು ಜಾಗ ನೋಡಿ ಬಂದಿದ್ದೆ. ಯಾಕೆ ಬಂದು ಸ್ವಲ್ಪ ಪದೇ ಪದೇ ಸೋತ್ರ ಮತ್ತೆ ಮೇಲೆ ಹೋಗೋದು ನಮ್ಗೆ ಅಸಹ ಉಳ್ಕಿದಾಗೈತೆ, ನಮ್ಗೆ ಹೋಗಕ್ಕೆ ಆಗೋದಿಲ್ಲ. ಒಂದು ಸಲ ಚಲೋ ಪದೇ ಪದೇ ಸೋಲಾದ್ರೆ ನಾವು ಲೀಡರ್ ಅನ್ಸ್ಕೊಂಡು ಅಲೈಕ್ ಹಾಕು. ನಾವು ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒತ್ತು ಹೊರಗಿಟ್ಟು ನಾವು ಇದು ಎಲೆಕ್ಷನ್ದಾಗರು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ, ಒಂದು ಚಹಾ ನೋಡಲಿಲ್ಲ, ತಮ್ಮದೇ ಆದಂಥ ಸೈಕಲ್ ಮೋಟ್ರ್ ಹಿಡ್ಕೊಂಡು ಮೂಲೆ ಅಡ್ಡಾಡಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದವನ್ನ ಓಟ್ ಹಾಕಿದ್ರು. ಈ ಮಹಾನಾಯಕ